ಆ ಜಾತ್ರೆಯನ್ನ ದಕ್ಷಿಣದ ಕುಂಭಮೇಳ ಅಂತಲೇ ಕರೀತಾರೆ. ಆ ಜಾತ್ರೆ ನೋಡೋದೇ ಕಣ್ಣಿಗೆ ಹಬ್ಬ. ಇಂದು ದಿನಾಂಕ 5 ಜನವರಿ 2026ರಂದು ಕೊಪ್ಪಳ ನಗರದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ನಡೀತು. ಈ ಜಾತ್ರೆ 2ನೇ ಕುಂಭಮೇಳ ಅನ್ನುವಂಥ ಪ್ರಸಿದ್ಧಿ ಪಡೆದಿದೆ. ಲಕ್ಷಾಂತರ ಜನ ಬಂದು ಸೇರುವಂಥ ಈ ಒಂದು ಜಾತ್ರೆ ವಿಶೇಷ. ಇಲ್ಲಿ ಏನಪ್ಪ ಅಂದರೆ ನಿರಂತರವಾದಂಥ ಒಂದು 15 ದಿನ ಸಿಕ್ಕಾಪಟ್ಟೆ ಗದ್ದಲದಿಂದ ಕೂಡಿರುತ್ತೆ. ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ಆಮೇಲೆ ಇಲ್ಲಿ ಈ ಹಿಂದೆ 2 ದಶಕಗಳಿಗಿಂತ ಮುಂಚೆ ಇಲ್ಲಿ ನಿರಂತರವಾಗಿ ಸುಮಾರು ಸಾವಿರಾರು ಗಟ್ಟಲೆ ಜೋಡೆತ್ತು ಬಂಡಿಗಳು ಇಲ್ಲಿ ಬರ್ತಾಯಿತ್ತು. ಆದರೆ ಇತ್ತೀಚೆಗೆ ಈ ಒಂದು ಜಾತ್ರೆಗೆ ಜೋಡೆತ್ತುಗಳ ಬಂಡಿ ಕಾಣ್ತಾ ಇಲ್ಲ. ಅಂದರೆ ಆಧುನಿಕವಾಗಿ ಈಗ ಟ್ಯಾಕ್ಟ್ರಿಗಳು, ಆಟೋಗಳು, ಟಮ್ ಆಮೇಲೆ ಬಸ್ಸುಗಳು, ಇತರ ವಾಹನಗಳ ಸೌಕರ್ಯ ಹೆಚ್ಚಾಗಿದ್ದರಿಂದ ಈ ಒಂದು ಜಾತ್ರೆಗೆ ಜೋಡೆತ್ತುಗಳು ಬಂಡಿ ಕಾಣ್ತಾ ಇಲ್ಲ. ಆ ಜೋಡೆತ್ತು ಬಂಡಿಗಳ ಈ ಎಲ್ಲ ಏನಿದೆ ಇರುವಂಥ ಎಲ್ಲ ಅಂಗಳದಲ್ಲಿ ತುಂಬಿಕೊಂಡು ಇವೆಲ್ಲ ಇಲ್ಲಿ ವಸತಿ ಇರ್ತಿದ್ರು. ಆದರೆ ಇವತ್ತು ಆ ಒಂದು ಪರಿಸ್ಥಿತಿ ಇಲ್ಲ. ಈಗ ಕೇವಲ ಏನಪ್ಪ ಅಂದರೆ ಇರುವಂಥ ವಸತಿಗಾಗಿ ಇಲ್ಲಿ ಜನರಿಗೆ ವ್ಯವಸ್ಥೆ ಮಾಡಬೇಕಾಗಿದೆ. ಆಮೇಲೆ ಅನ್ನ ದಾಸೋಹ ವ್ಯವಸ್ಥೆ ಇದೆ. ಇಲ್ಲಿ ಎಲ್ಲ ರೀತಿಯಿಂದ ಅನುಕೂಲತೆ ಇದೆ. ಮೊದಲಕ್ಕಿಂತ ಈಗ ಆಧುನಿಕತೆ ಎತ್ತ ಈ ಮಠದ ಸೇವೆ ಹೊಂಟಿದೆ. ಆಮೇಲೆ ಇಲ್ಲಿ ಓದುವಂಥ ವಿದ್ಯಾರ್ಥಿಗಳು ಸಹಿತ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸುಮಾರು 4,000 ವಿದ್ಯಾರ್ಥಿಗಳು ಉಳ್ಕೊಳ್ಳಿಕ್ಕೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡ್ತಾ ಇದೆ. ಅದ್ರ ಜೊತೆಗೆ ವಿದ್ಯೆ ಕೊಡುವಂಥ ಶೈಕ್ಷಣಿಕ ಸಂಸ್ಥೆ ಸಹ ಇಲ್ಲಿ ಬೆಳೀತಾ ಇದೆ. ಈ ಒಂದು ಮಠದ ಒಂದು ಹೆಸರು ಈ ಕೇವಲ ಕೊಪ್ಪಳ ಜಿಲ್ಲೆ ಅಲ್ಲ, ರಾಜ್ಯ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದೆ. ಈ ಒಂದು ಜಾತ್ರೆಗೆ ಸಾಕಷ್ಟು ಜನ ನಮ್ಮ ಕೊಪ್ಪಳ ಜಿಲ್ಲೆ ಸೇರಿದಂತೆ ಹಲವಾರು ಜಿಲ್ಲೆಗಳಿಂದ ಆಗಮಿಸಿ ಈ ಒಂದು ಜಾತ್ರೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಜಾತ್ರೆಯಲ್ಲಿ ಬರ್ತಾ ಇದ್ದಾರೆ. ಆಮೇಲೆ ಈ ಬಾರಿ ವಿಶೇಷ ಅಂದರೆ ರಾಜ್ಯಪಾಲರಾದಂಥ ವಿಜಯಶಂಕರ್ ಅವರು ಸಹ ಆಗಮಿಸಿದ್ದು ಅದು ಒಂದು ಈ ಬಾರಿಯ ವಿಶೇಷ ಆಗಿತ್ತು. ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಗೆ ಪಕ್ಕದ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಿಂದ ಗುರು ಬಸವರಾಜ್ ಅವರು ಬಂದಿದ್ದಾರೆ. ಅವರು ತಮ್ಮ ಅನಿಸಿಕೆಗಳನ್ನು ಹೇಳ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆ ಹೆಸರುವಾಸಿಯಾದ ಗವಿಸಿದ್ದೇಶ್ವರ ಮಠದ ಜಾತ್ರೆ ಇದು ಒಂದು ದಕ್ಷಿಣ ಕುಂಭಮೇಳ ಎಂದೇ ಹೆಸರುವಾಸಿಯಾಗಿದೆ. ಈ ವಿಶೇಷ ಜಾತ್ರೆಯಂದು ಒಂದು ತಿಂಗಳ ಜಾತ್ರೆ ಇದು ಅಕ್ಷರ ದಾಸೋಹ, ಅನ್ನದಾಸೋಹ ಮತ್ತು ವಿದ್ಯಾರ್ಥಿಗಳಿಗೆ ಅನೇಕ ವಸತಿ ನಿಲಯ ಮತ್ತು ಈಗ ಸ್ವಾಮೀಜಿಗಳು ಅನೇಕ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ನಿಲಯಗಳು ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ದಯಪಾಲಿಸ್ತಿದ್ದಾರೆ. ನಾವು ಪ್ರತಿ ವರ್ಷ ಬರ್ತಾ ಇದ್ದೇವೆ, ನಮಗೆ ಒಳ್ಳೆಯದಾಗಿದೆ. ಹಾಗೆ ನಮ್ಮ ಸುತ್ತಮುತ್ತಲಿನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅದೇ ರೀತಿ ನಾವು ಬಂದಿದ್ದೇವೆ. ಅದೇ ರೀತಿ ನಮ್ಮ ಸ್ನೇಹ ಸಹಪಾಠಿಗಳು ಬಂದಿದ್ದಾರೆ, ಹೊರಗಡೆ ಹೋಗಿದ್ದಾರೆ. ಹಂಗಾಗಿ ನಾವು ಜಾತ್ರೆ ನೋಡುವ ಪ್ರಯುಕ್ತ ಹೋಗಿದ್ದರು. ನಾವು ಒಂದು ಹಿಂಗೆ ಬರ್ತಾ ಇದ್ವಿ, ಅನ್ನದಾಸೋಹ ಮುಗಿಸ್ಕೊಂಡು ಹಾಗೆ ಒಂದು ಅಕ್ಷರ ದಾಸೋಹನ ಮಠದ ನೋಡ್ಕೊಂಡ್ಬಂದ್ವಿ. ಅಲ್ಲಿ ಒಂದು ಕಾಲೇಜ್ ನೋಡಿ ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ಶ್ರೀಗಳು ಇಷ್ಟು ಮಾಡ್ತಾ ಇರೋದಂದರೆ ನಮಗೆ ಒಂದು ಖುಷಿಯ ವಿಚಾರ. ಈ ವಿಚಾರ ನಮಗೆ ಅಭಿಪ್ರಾಯ ವ್ಯಕ್ತಪಡಿಸಿಕೊಟ್ಟ ಯೂಟ್ಯೂಬರ್ಸ್ಗೆ ಒಂದು ಧನ್ಯವಾದಗಳು. ರಾಯಚೂರು ಜಿಲ್ಲೆಯ ಸಿನ್ನೂರು ತಾಲೂಕಿನ ಗುಂಡಾ ಎಂಬ ಹಳ್ಳಿಯಿಂದ ಬಂದಂಥ ಅನಂತ್ ಕುಮಾರ್ ಹೊಳೆಯಾಚೆ ಅವರು ತಮ್ಮ ಅನಿಸಿಕೆಗಳನ್ನು ಗವಿಮಠ ಜಾತ್ರೆ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಗವಿಮಠದಲ್ಲಿ ಹೇಳ್ತಕ್ಕಂಥದ್ದಂದರೆ ಸುಂದರವಾದ ಜಾತ್ರೆ. ಇದು ಒಂಥರ ನಮ್ಮ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಹೆಸರುವಾಸಿಯಾಗಿರುವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಜಾತ್ರೆಯಾಗಿದ್ದು ಇದು ಜನರ ಮನದಲ್ಲಿ ಇರ್ತಕ್ಕಂಥ ಒಂದು ಸುಂದರ ಜಾತ್ರೆಯಾಗಿದೆ. ಮನೆಗಳಲ್ಲಿ ಭಕ್ತರು ಊರಿಂದ ಎಲ್ಲ ಭಕ್ತರು ಆಗಮಿಸಿ ಇಲ್ಲಿ ಸುಂದರ ನೋಟಗಳನ್ನು ನೋಡಬಹುದು. ಮತ್ತು ಇಲ್ಲಿ ಸುಂದರವಾದ ಲೈಟಿಂಗ್ಸು ಹಾಗೂ ಇಲ್ಲಿ ಸ್ವಚ್ಛತೆ, ಆಮೇಲೆ ಇಲ್ಲಿ ಸುಭದ್ರವಾದ ಆಸನಗಳು, ಆಮೇಲೆ ಎಲ್ಲ ಭಕ್ತಾದಿಗಳಿಗೂ ಮಲಗಿಕೊಳ್ಳಲು ಮತ್ತು ಊಟಕ್ಕೆ ವ್ಯವಸ್ಥೆ ಎಲ್ಲ ಶ್ರೀಗಳು ಚೆನ್ನಾಗಿ ಮಾಡಿದ್ದಾರೆ.
ಈ ಜಾತ್ರೆ ಅಂದರೆ ಒಂಥರ ಎಲ್ಲೋ ಊರಲ್ಲಿದ್ರೂ ಒಂಥರ ಖುಷಿ ಜನರಿಗೆ. ಅಲ್ಲೇ ಟಿ ವಿಲಿ ನೋಡಿ ಖುಷಿ ಪಡ್ತಾರೆ, ಆದರೆ ಇಲ್ಲಿಗೆ ಬಂದು ನೋಡೋದ್ರಲ್ಲಿ ಒಂಥರ ಮನಸ್ಸಿಗೇನೋ ಒಂಥರ ನೆಮ್ಮದಿ, ಖುಷಿ, ಮುಂದಿನ ಜೀವನದ ಹಾದಿಯಲ್ಲಿ ನಾವು ಯಾವ ಥರ ಅಳವಡಿಸಬೇಕಂತೇಳಿ ನಮ್ಮ ಶ್ರೀಗಳು ಹೇಳಿದ್ರು. ಈಗ ಅದನ್ನೆಲ್ಲ ನಾವೆಲ್ಲ ಸವಿದುಕೊಂಡು ಇದೆಲ್ಲ ಜಾತ್ರೆ ವೈಭವ ನೋಡಿ ಒಂದು ವರ್ಷದ ತನಕ ನಮ್ಮದು ಹೊಸ ವರ್ಷಕ್ಕೆ ಬರುತ್ತಲ್ಲ, ಇದು ಹೊಸ ನವ ಯುಗ, ನವ ಹೊಸತನ ತರತಕ್ಕಂಥ ಜಾತ್ರೆ ಈ ಕೊಪ್ಪಳ ಜಾತ್ರೆ ಆಗಿದೆ ಸರ್. ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ಬೂದಿಯಾಳ ಗ್ರಾಮದ ಅಜಿತ್ ಕುಮಾರ್ ಅವರು ಬಂದಿದ್ದಾರೆ. ಕೊಪ್ಪಳ ಜಿಲ್ಲೆ ಒಂದು ವಿಶೇಷ ಜಾತ್ರೆಯನ್ನ ಕಾರಣಕ್ಕಾಗಿ ಅವರು ಬಂದಿದ್ದಾರೆ. ಅವರು ತಮ್ಮ ಅನಿಸಿಕೆ ಹೇಳ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ನಾವು ಇದೇ ವರ್ಷ ಮತ್ತೆ ಇದು ಕೊಪ್ಪಳ ಜಾತ್ರೆಗೆ ಬಂದಿದ್ದೀವಿ. ಅದಕ್ಕೆ ವಿಶೇಷವಾಗಿ ಅಂದ್ರೆ ಪ್ರತಿ ವರ್ಷದಂತೆ ತೇರು ಸೂಕ್ತವಾಗಿ ನಡೆದಿದೆ. ಆಗ ಭಕ್ತಾದಿಗಳು ಬಂದು ಪ್ರತಿಯೊಬ್ಬರು ಈ ಅಜ್ಜನ ಮಠಕ್ಕೆ ಬಂದು ಆಶೀರ್ವಾದ ಪಡ್ಕೊಂಡು ಆಮೇಲೆ ಇಲ್ಲಿ ಇರೋಂಥ ಎಲ್ಲ ನಾಟಕ ಪ್ರದರ್ಶನಗಳನ್ನು ನೋಡ್ತಾ ಆಮೇಲೆ ಊಟದ ವ್ಯವಸ್ಥೆ ಮಾಡ್ಕೊತ ಆಮೇಲೆ ಇಲ್ಲಿ ಇರುವಂಥ ಎಲ್ಲ ಜನರಿಗೆ ಸೂಕ್ತವಾದ ವ್ಯವಸ್ಥೆ ಮಾಡಿದ್ದಾರೆ. ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಆಮೇಲೆ ಟಾಯ್ಲೆಟಿನ ವ್ಯವಸ್ಥೆ, ಆಮೇಲೆ ಇರೋಕ್ಕೆ ವಸತಿ ವ್ಯವಸ್ಥೆ ಮಾಡಿದ್ದಾರೆ ಭಕ್ತಾದಿಗಳಿಗೆ. ಆಮೇಲೆ ಇನ್ನು ಹೇಳ್ಕೊಂಡ್ರೆ ಹಲವಾರು ರೀತಿಯಾಗಿ ಇಲ್ಲಿ ನೋಡೋ ಸಿಕ್ಕಾಪಟ್ಟು ಏನೇ ಅಂತ ಮೈಸೂರು ಅರಮನೆ ನೋಡಿದಂಗೆ ಇಲ್ಲಿ ಲೈಟಿನ ಸರಗಳನ್ನು ಹಾಕಿ ಸುವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇದು ನೋಡಿ ನಂಗೆ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಕೊಪ್ಪಳ ದಕ್ಷಿಣ ಕುಂಭಮೇಳ ಅಂತ ಹೇಳೋಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ನಮ್ಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ಉತ್ತರ ಕರ್ನಾಟಕದ ಕೊಪ್ಪಳ ಈ ಥರ ಜಾತ್ರೆ ಆಗತ್ತೆ ಹೆಮ್ಮೆ ಆಗತ್ತೆ ಅಂತಂದು ವಿಶೇಷವಾಗಿ ನಂಗೆ ಖುಷಿ ಆಗುತ್ತೆ.